ರೀ ಅಲ್ಲಿ ಫ್ರೂಟ್ಸ್ ಇದೆ ನನಗೆ ಕೊಡ್ಸಿ. ಲೇ ಅದು ರೋಡ್ ಸೈಡ್ ಮಾರ್ತಿದ್ದಾರೆ ಕಣೆ, ಅದರ ಧೂಳಾಗಿರುತ್ತೆ. ಮನೆಯಲ್ಲಿ ಪ್ರೆಸ್ ಊಟ ಇಲ್ವಾ? ಮನೆಗೆ ಹೋಗಿ ಮಾಡೋಣ ಬಾ. ಹಾಯ್ ಜೀವನ್. ಹಾಯ್ ವಿತಿ. ಹಾಯ್. ಹೇಗಿದ್ದೀಯ ಜೀವನ್? ನಾನು ಆರಾಮ, ನೀನ್ ಹೇಗಿದ್ಯಾ? ನಾನು ಆರಾಮ್. ಫ್ರೂಟ್ಸ್ ತಿನ್ನೋಣವಾ? ಫ್ರೂಟ್ಸ್ ಬೇಕಾ ನಿನಗೆ? ನಾನು ತೆಗ್ಸಿ ಕೊಡ್ತೀನಿ ಬಾ, ಚೆನ್ನಾಗಿರುತ್ತೆ ಅದು. ಯಾವ್ದು ಬೇಕು? ಪೈನಾಪಲ್. ಪೈನಾಪಲ್ ಅಂತ. ಇದೆಲ್ಲ ತಿಂದ್ರೆ ಒಳ್ಳೇದು. ಥ್ಯಾಂಕ್ ಯು. ನಾನು ಕೇಳಿದ್ರೆ ಕೊಡ್ಸಲ್ಲ, ಇವಳು ಕೇಳಿದ್ರೆ ನೋಡು ಎಷ್ಟು ಪ್ರೀತಿಯಿಂದ ಕೊಡಿಸ್ತಾರೆ. ಐಸ್ ಕ್ರೀಮ್ ತಿನ್ನೋಣವಾ? ಐಸ್ ಕ್ರೀಮ್ ಬೇಕಾ? ನಾನು ಕೊಡಿಸ್ತೀನಿ. 2 ಐಸ್ ಕ್ರೀಮ್ ಕೊಡಿ. ನಾನು ಐಸ್ ಕ್ರೀಮ್ ಕೇಳಿದ್ರೆ ಕೋಲ್ಡ್ ಆಗತ್ತಂತ ಹೇಳ್ತಾರೆ, ಇವಳು ಕೇಳಿದ ತಕ್ಷಣನೇ ಕೊಡಿಸಿದ್ರು. ಇವ್ರ ಮನಸ್ಸಲ್ಲಿ ಏನಿರ್ಬೋದು? ಐಸ್ ಕ್ರೀಮ್ ಚೆನ್ನಾಗಿತ್ತಲ್ವಾ? ಹೌದು, ಚೆನ್ನಾಗಿರ್ತದೆ. ಸೆಲ್ಫಿ ತೆಗೋಣವಾ? ಹಾ ತೆಗಿವಾ, ನನ್ನ ಮೊಬೈಲ್ ಚಂದ ಬರುತ್ತೆ. ಚಂದ ಬಂತಲ್ವಾ? ನಾನು ಸೆಲ್ಫಿ ಕೇಳಿದ್ರೆ ರೇಗಾಡ್ತಾರೆ, ಇವಳು ಸೆಲ್ಫಿ ಕೇಳಿದ್ರೆ ನೋಡು ಹೇಗೆ ಪೋಸ್ ಕೊಡ್ತಿದ್ದಾರೆ. ಇವರಿಬ್ರು ಮಧ್ಯೆ ಏನಿರ್ಬೋದು? ಮತ್ತೆ ಶೇರ್ ಮಾಡ್ತಾನೆ. ಆಯ್ತು ಸರ್. ನನ್ನ ಗಂಡ ನನಗೆ ಮೋಸ ಮಾಡ್ತಿದ್ದಾರೆ ಅನ್ಸುತ್ತೆ. ಜೀವನ್, ಏನ್ ಗೊತ್ತಾ, ನೆಕ್ಸ್ಟ್ ಮಂತ್ ನಂದು ಮದುವೆ ಇದೆ. ಓ ನೀನೇ ನನ್ನ ಅಣ್ಣನ ಜಾಗದಲ್ಲಿ ನಿಂತು ಮದುವೆ ಮಾಡಿಸಿಕೊಡ್ಬೇಕು. ಆಯ್ತು ಕಣೆ, ನಾನೇ ಅಣ್ಣನ ಜಾಗದಲ್ಲಿ ನಿಂತು ನಿನ್ನ ಮದುವೆ ಕೆಲಸ ಎಲ್ಲ ಮುಗಿಸ್ತೀನಿ. ನೀ ನನ್ನ ಮುದ್ದಿನ ತಂಗಿ ಅಲ್ವಾ? ಅಯ್ಯೋ, ನಾನೇ ನನ್ನ ಗಂಡನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ. ರೀ, ನನಗೊಂದು ಐಸ್ ಕ್ರೀಮ್ ಕೊಡಿಸಿ. ಐಸ್ ಕ್ರೀಮ್ ತಿನ್ಬಾರ್ದು ಕಣೆ, ಅದು ತಿಂದ್ರೆ ಶೀತ ಆಗುತ್ತೆ, ಗೊತ್ತಾಗಲ್ವ ನಿನಗೆ? ಐಸ್ ಕ್ರೀಮ್ ತಾನೆ, ತಗೋ ತಿನ್ನು. ರೀ, ಎಲ್ಲಿಗೆ? ನಾನು ಬಟ್ಟೆ ತೆಗಿಲಿಕ್ಕೆ. ಹಾ, ಬಟ್ಟೆ ತೆಗಿಲಿಕ್ಕ? ಒಂದ್ ನಿಮಿಷ ಇರೀರಿ, ನಾನು ರೆಡಿಯಾಗಿ ಬರ್ತೀನಿ. ಹಾ, ಹೋಗುವ ಬನ್ನಿ. ಬಟ್ಟೆ ತೆಗ್ದಾಯ್ತು, ಹೋಗುವ. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿ ಒಬ್ಬಳು. ಹೋಗ್ಬಿಡಿ. ಲೇ, ನಾನು ನಿನ್ನ ಗಂಡ ಕಣೆ, ವಾಷಿಂಗ್ ಮಿಷನ್ ಅಲ್ಲ. ನನ್ನ ಹಣೆ ಬರದೆ. ಹೋಯ್, ಎಂತ ಮಾರ ನಿನ್ನ ಅವಸ್ಥೆ? ನೀನೊಂದು ಮದುವೆ ಆಗು, ಆಗ ಗೊತ್ತಾಗ್ತದೆ ಅವಸ್ಥೆ ಎಂತ. ಇವ ಎಲ್ಲಿಗೋದ ಮಾರೆ? ಏ ಚೇತು, ಎಲ್ಲಿಗೋದು ಮಾರೆ? ಎಷ್ಟೊತ್ತು? ಅದೊಬ್ಬ ದಾರಿಯಲ್ಲಿ ಬರೋಗೆ ಯಾರೊಬ್ರು 100 ರೂಪಾಯಿ ಕಳ್ಕೊಂಡಿದ್ರ. ನೀ ಗ್ರೇಟ್ ಮಾರೆ, ನೀ ಅಂತ ಹುಡುಕ್ಲಿಕ್ಕೆ ಸಹಾಯ ಮಾಡಿದ್ಯಾ? ಏ ಇಲ್ಲವಾ, ಆ 100 ರೂಪಾಯಿ ಮೇಲೆ ನಾನು ನಿಂತಿದ್ದೆ, ಹೋದ್ಮೇಲೆ ತಗೊಂಡು ಬಂದೆ. ಬಾ ಹೋಗು, ಚಾ ಕುಡಿಲಿಕ್ಕೆ ಹೋಗುವ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಆಯ್ತಾ?